ಮಾಡಿಸಿ ಅಂತ ಇಲ್ಲೊಬ್ಬ ಯುವಕ ಟವರ್ ಏರಿ ಕೂತಿದ್ದಾನೆ. ಮದುವೆ ಮಾಡಿಸಿ ಅಂತ ಹುಚ್ಚಾಟ ಮಾಡಿರುವಂತಹ ಯುವಕ ಮೊಬೈಲ್ ಟವರ್ ಅನ್ನ ಏರಿ ಯುವಕನ ಹುಚ್ಚಾಟ ಮಿತಿ ಮೀರಿತ್ತು. ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಡಿದ ಮತ್ತಿನಲ್ಲಿ ಟವರ್ ತುದಿಯಲ್ಲಿ ಹೈಡ್ರಾಮವನ್ನ ಮಾಡಿದ್ದಾನೆ. 25 ವರ್ಷದ ಶ್ರೀಶೈಲ ರಾಮತೀರ್ಥ ಎಂಬ ಯುವಕ ನನಗೆ ಮದುವೆ ಮಾಡಿಸಿ ಅಂತ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂಥದ್ದು. ಯುವಕನ ಮನ ಒಲಿಸಿ ತದನಂತರ ಪೊಲೀಸರು ಕೆಳಗಡೆ ಇಳಿಸಿದ್ದಾರೆ. 25 ವರ್ಷದ ಶ್ರೀಶೈಲ ರಾಮತೀರ್ಥ ಎಂಬ ಯುವಕ ಕಂಠಪೂರ್ತಿ ಬೇರೆ ಕುಡಿದಿದ್ದಂತೆ. ಇನ್ನು ಕುಡಿದ ಮತ್ತಿನಲ್ಲಿ ಟವರ್ ತುದಿಗೆ ಹತ್ತಿ ನನಗೆ ಮದುವೆ ಮಾಡಿಸಿ ಅಂತ ಹೈಡ್ರಾಮವನ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ತಿಕೋಟಾ PSI ದೇವರಾಜ್ ಉಳ್ಳಾಗಡ್ಡಿ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಕೊಟ್ಟು ಯುವಕನ ಮನವನ್ನ ಒಲಿಸಿ ತದನಂತರ ಯುವಕನನ್ನ ಕೆಳಗಡೆ ಇಳಿಸಿ ಪೋಷಕರಿಗೆ ಒಪ್ಪಿಸಿದ್ದಾರೆ. ಈ ಹಿಂದೆ ಕೂಡ ಈತ ಹಲವು ಬಾರಿ ಮೊಬೈಲ್ ಟವರ್ ಹೇರಿ ಈ ರೀತಿ ಹುಚ್ಚಾಟವನ್ನ ಮೆರೆದಿದ್ದಾನಂತೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ. ಶಿವಾನಂದ್, ಈ ಯುವಕನ ಹುಚ್ಚಾಟ ಅಂತ ಕಂಠಪೂರ್ತಿ ಕುಡಿದು ಮೊಬೈಲ್ ಟವರ್ ಅನ್ನ ಏರಿ ಮದುವೆ ಮಾಡಿಸಿ ಅಂತ ಹುಚ್ಚಾಟ ಮೆರೆದಿದ್ದಾನಲ್ಲ, ಏನಾದ್ರೂ ಆಗಿದ್ದಿದ್ರೆ ಯಾರು ಹೊಣೆ ಆಗ್ತಾ ಇದ್ರು ಅಂತ ಯಾವಾಗ ನಡೆದಿರುವಂತಹ ಘಟನೆ ಇದು? ಆತನ ತಂದೆ ತಾಯಿ ಏನ್ ಹೇಳ್ತಾರೆ? ಓವರ್ ಆಲ್ ಮಾಹಿತಿ. ಖಂಡಿತ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಶ್ರೀಶೈಲನು 25 ವರ್ಷದ ಯುವಕ ಕುಡಿದ ಒಂದು ಅಮೂಲ್ಯನಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಟವರ್ ಮೇಲ್ಗಡೆ ಏರಿದ್ದಾನ ಹುಚ್ಚಾಟವನ್ನು ಬೆಳೆದಿರುವಂಥದ್ದು. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಸುಮಾರ ಗಾಬರಿಗೊಂಡು ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ತಿಳಿಸಿದಾಗ, ಈ ಮಾಹಿತಿ ತಿಳಿಸಿದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಅಧಿಕಾರಿ PSI ಆಗಿರ್ಬೋದು, ಸಿಬ್ಬಂದಿ ಎಲ್ಲರೂ ಬಂದು ಸಾಕಷ್ಟು ಹರಸಾಹಸವನ್ನು ಪಡುವಂಥದ್ದು. ಯಾಕಂದ್ರೆ ಮೇಲ್ಗಡೆಯಿಂದ ಕುಡಿದ ಅಮೂಲ್ಯದಲ್ಲಿ ತಾನು ಏನ್ ಮಾಡ್ತಾನೆ ತನಗೆ ಇಲ್ಲಿರ್ತಕ್ಕಂಥ ಅರಿವಿನಲ್ಲಿ ಸಾಕಷ್ಟು ನನಗೆ ಮದುವೆ ಮಾಡಿಸಿ ಈ ತರ ಒಂದು ಕೂಗಾಟವನ್ನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವನನ್ನ ಮನವೊಲಿಸಿ ಕೆಳಗಿಳಿಸುವಂತ ಪ್ರಯತ್ನ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಈ ರೀತಿ 3ನೇ ಬಾರಿಗೆ ಈ ರೀತಿ ತಾನು ಕುಡಿದ ಅಮೂಲ್ಯನಲ್ಲಿ ಟವರ್ ಮೇಲೆ ಏರಿ ಹುಚ್ಚಾಟ ಮೆರೆದಿರುವಂತದ್ದು ಸಾಕಷ್ಟು ಸಾರ್ವಜನಿಕರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾರೆ. ಯಾಕಂದ್ರೆ ಸುಮಾರು ಗಂಟೆಗಳ ಕಾಲ ಅವನು ಮೇಲೆ ಏರಿದ್ದಾನೆ. ಕೆಳಗಿಂದ ಅವನು ಮನವೊಲಿಸಲು ಸಾಕಷ್ಟು ಅವನು ಯಾವ ರೀತಿ ಹೇಳಿಕೆಗಳನ್ನ ನೀಡ್ತಾನೆ, ಅದಕ್ಕೆ ನಾವು ಎಲ್ಲ ಬದ್ಧರಾಗಿರ್ತೀವಿ, ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೇಳುವಂಥದ್ದು. ಯಾಕಂದ್ರೆ ಕುಡಿದ ಅಮಲಿನಲ್ಲಿ ಮದುವೆ ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳುವಂಥದ್ದು. ಪೊಲೀಸರು ಕೂಡ ಸಾಕಷ್ಟು ಅವನು ಮನವೊಲಿಸಿ ಕೆಳಗೆ ಇಳಿಸಿ ಅವನ ಪ್ರಾಣಾಪಾಯದಿಂದ ಏನೋ ಒಂದು ಇದರಿಂದ ಆ ಪ್ರಾಣಾಪಾಯದಿಂದ ಅವನು ಹೊರಗಡೆ ತರುವಂತ ಕೆಲಸ ಕೂಡ ಪೊಲೀಸ್ ಇಲಾಖೆ ಹೇಳ್ಬೋದು. ಅಂದ್ರೆ ಶಿವಾನಂದ, ಈತನಿಗೆ ಏನಾದ್ರೂ ಮದುವೆ ವಿಚಾರದಲ್ಲಿ ಮನಸ್ತಾಪಗಳಿದೆಯಾ? ಯಾರಾದ್ರೂ ಹುಡುಗಿ ಇದ್ದಾರಾ? ಅದಕ್ಕೋಸ್ಕರನೇ ಈ ರೀತಿ ಮಾಡಿದ್ನಾ? ಈ ಕುರಿತು ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ? ಇಲ್ಲ, ಯಾವುದೇ ರೀತಿ ಆ ರೀತಿ ಏನಿಲ್ಲ. ಕುಡಿದ ಅಮಲಿನಲ್ಲಿ ಈ ರೀತಿ ನಾನು ಮೇಲ್ಗಡೆ ಏರಿದ್ದೆ ಅನ್ನೋ ಮಾತನ್ನು ಕೂಡ ಆ ಒಂದು ಹೇಳಿರುವಂತದ್ದು. ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.